ಕೋಲಾರದಲ್ಲೂ ಕೂಡ ಮತದಾರರ ಪಟ್ಟಿ ಪರಿಷ್ಕರಣೆ. ಮನೆ ಸಮೀಕ್ಷೆಗೆ ಹೋಗದೇನೆ ಒಂದು ಕಡೆ ಕೂತು ಅರ್ಜಿಯನ್ನು ಭರ್ತಿ ಮಾಡೋ ಕೆಲಸ ಆಗ್ತಾ ಇದೆ. BLO ಹಾಗೂ ಸಿಬ್ಬಂದಿಯಿಂದಲೇ SIR ಸಮೀಕ್ಷೆ. ದೇವಾಲಯದ ಆವರಣ, ಶಾಲೆ, ಅಂಗನವಾಡಿಗಳಲ್ಲಿ ಕುಳಿತು ಸಮೀಕ್ಷೆ ಆಗ್ತಾ ಇದೆ. ಕೋಲಾರದ ಕುರುಬರಪೇಟೆಯಲ್ಲಿ ಸಮೀಕ್ಷಾ ಕಾರ್ಯವನ್ನು BLOಗಳು ಮಾಡಿದ್ದಾರೆ. ಕಳೆದ 2 ದಿನಗಳಿಂದಲೂ ಕೂಡ ಸರ್ವೆ ಕಾರ್ಯ ನಡೀತಾ ಇದೆ. SIR ಪರಿಷ್ಕರಣೆಯ ಪ್ರಕ್ರಿಯೆ ನಡೀತಾ ಇದೆ. ಆ ಪ್ರಕ್ರಿಯೆ ನಡೀತಾ ಇರುವಂತಹ ರೀತಿಯ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸ್ಪಷ್ಟವಾಗಿ ಚುನಾವಣಾ ಆಯೋಗ ಹೇಳಿದೆ, ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಪ್ರತಿಯೊಬ್ಬರೂ ಕೂಡ ಮನೆಗಳಿಗೆ ಹೋಗಬೇಕು, ಮಾಹಿತಿಯನ್ನು ಕಲೆ ಹಾಕಬೇಕು ಅಂತ. ಒಬ್ಬೊಬ್ಬ BLOಗೆ ಟಾರ್ಗೆಟ್ ಅನ್ನು ಕೂಡ ಕೊಡಲಾಗಿದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ರವಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವಿ, ಈಗಾಗಲೇ SIR ಪ್ರಕ್ರಿಯೆಯನ್ನು ಹೇಗೆ ನಡೆಸಬೇಕು ಅನ್ನೋದಕ್ಕೆ ಮಾನದಂಡಗಳಿದ್ದಾವೆ, ಇದೇ ರೀತಿ ಹೋಗಬೇಕು ಅನ್ನುವಂತಹ ಸೂಚನೆಗಳಿದ್ದಾವೆ. ಅದೆಲ್ಲವನ್ನು ಕೂಡ ಧಿಕ್ಕರಿಸುವಂತಹ ಕೆಲಸ ಆಗ್ತಾ ಇದೆಯಾ ಅಂತ? ಖಂಡಿತ ಪ್ರೇಮ್, ಕೋಲಾರ ನಗರದಲ್ಲೂ ಕೂಡ ಬಹುತೇಕ ಭಾಗಗಳಲ್ಲಿ ಈಗಾಗಲೇ ಈ ಒಂದು SR ಪ್ರಕ್ರಿಯೆ ಏನಿದೆ ಇದು ಕಾನೂನು ಬಾಹಿರವಾಗಿ ನಡೀತಾ ಇರ್ತಕ್ಕಂಥದ್ದು. ಅಂದರೆ ದೃಶ್ಯಗಳಲ್ಲಿ ನೋಡೋದಾದರೆ ಸಾಕಷ್ಟು ಕೋಲಾರ ನಗರದ ಬಹುತೇಕ ಭಾಗಗಳಲ್ಲಿ ಸಮುದಾಯ ಭವನ ಇರ್ಬೋದು, ಅಶ್ವತ್ಥ ಕಟ್ಟೆ ಇರ್ಬೋದು, ಜೊತೆಗೆ ಅಂಗನವಾಡಿ ಶಾಲಾ ಏನು ಕಟ್ಟಡಗಳೇನಿದ್ದಾವೆ, ಕೆಲವೊಂದು ಭಾಗಗಳಲ್ಲಂತೂ ಒಂದು ಕಲ್ಯಾಣ ಮಂಟಪದಲ್ಲೂ ಕೂಡ ಈಗಾಗಲೇ ನಡೀತಾ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಸಂಖ್ಯಾತರು ಹೆಚ್ಚಾಗಿ ವಾಸಿಸುವಂಥ ಸ್ಥಳಗಳಾದ ರಹಮತ್ ನಗರ ಇರ್ಬೋದು, ಮಹಾಲಕ್ಷ್ಮಿ ಬಡಾವಣೆ ಇರ್ಬೋದು, ಬೇರೆ ಬೇರೆ ಭಾಗಗಳಲ್ಲಿ ಇವತ್ತು ಏನು SIR ಮತದಾರರ ಪಟ್ಟಿ ಪರಿಷ್ಕರಣೆ ಏನಿದೆ ಇದು ಗುಂಪಾಗಿ ಒಂದೆಡೆ ಸೇರಿಸಿ ಒಂದು ಪರಿಷ್ಕರಣೆ ನಡೆಯುವಂಥ ಕೆಲಸ ನಡೀತಾ ಇರ್ತಕ್ಕಂಥದ್ದು. ಇದು ಈಗಾಗಲೇ ಜಿಲ್ಲಾಡಳಿತ ಜೊತೆಗೆ ಸರ್ಕಾರಗಳು ಕೂಡ ಸ್ಪಷ್ಟ ನಿರ್ದೇಶನವನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಮನೆಗೆ ಭೇಟಿ ಕೊಟ್ಟು SIR ಪ್ರಕ್ರಿಯೆಯನ್ನು ಮಾಡಬೇಕು, ಮತದಾರರ ಪರಿಷ್ಕರಣೆಯನ್ನು ಮಾಡಬೇಕು ಅನ್ನೋ ಒಂದು ನಿರ್ದೇಶನವನ್ನು ಕೊಟ್ಟಿದೆ. BLOಗಳು ಕೂಡ ಅದರಂತೆ ನಡೆದುಕೊಳ್ಬೇಕಾಗಿತ್ತು. ಆದರೆ ಬಹುತೇಕ BLOಗಳು ಒಂದೆಡೆ ಸೇರಿಸುವ ಮೂಲಕ ಈಗಾಗಲೇ ಏನು ಸರ್ಕಾರ ಜೊತೆಗೆ ಚುನಾವಣಾ ಆಯೋಗ ಏನಿದೆ ಈ ಆಯೋಗದ ನಿರ್ದೇಶನವನ್ನು ಉಲ್ಲಂಘನೆ ಮಾಡ್ತಾ ಇರ್ತಕ್ಕಂಥದ್ದು, ಜೊತೆಗೆ ಕಾನೂನು ಬಾಹಿರವಾಗಿ ಈ ಒಂದು ಮತದಾರರ ಪರಿಷ್ಕರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇದು ಕೋಲಾರದ ಬಹುತೇಕ ಬಡಾವಣೆಗಳಲ್ಲಿ ಇದೇ ರೀತಿಯ ಒಂದು ಪ್ರಕ್ರಿಯೆ ಆರಂಭ ಆಗಿರ್ತಕ್ಕಂಥದ್ದು. ಯಾಕಂದರೆ ಕಳೆದ 2 ದಿನಗಳಿಂದ ಕೂಡ ಈ ಒಂದು ಪ್ರಕ್ರಿಯೆ ಆರಂಭ ಆಗಿರ್ತಕ್ಕಂಥದ್ದು. ಅದರಂತೆ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ MR ರವಿ ಅವರು ಕೂಡ ಈಗಾಗಲೇ ಸ್ಪಷ್ಟವಾದ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಏನಂದರೆ ಎಲ್ಲ BLOಗಳು ಮತ್ತು BLA ಅಂದರೆ ಬೂತ್ ಲೆವೆಲ್ ಏಜೆಂಟ್ಗಳು ಕೂಡ ನಿರ್ದೇಶನವನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಮನೆಗೆ ತೆರಳಿ ಈ ಒಂದು ಮತದಾರರ ಪರಿಷ್ಕರಣೆಯನ್ನು ಮಾಡಬೇಕು ಅನ್ನೋ ಒಂದು ನಿರ್ದೇಶನವನ್ನು ಕೊಟ್ಟಿದ್ರು ಸಹ ಕೆಲವೊಂದು BLOಗಳು BLAಗಳು ಈ ಒಂದು ಮತದಾರರ ಪರಿಷ್ಕರಣೆಯನ್ನು ಅಂಗನವಾಡಿ ಕೇಂದ್ರ ಜೊತೆಗೆ ಸಮುದಾಯ ಭವನ, ದೇವಾಲಯ, ಅಶ್ವತ್ಥ ಕಟ್ಟೆಗಳ ಬಳಿ ಕುಳಿತು ಈ ಒಂದು ಮತದಾರ ಪರಿಷ್ಕರಣೆ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಕೋಲಾರದಲ್ಲೂ ಕೂಡ ಮತದಾರರ ಪರಿಷ್ಕರಣೆ ಏನಿದೆ ಇದು ಒಂದು ರೀತಿಯಲ್ಲಿ ಸರ್ಕಾರ ಜೊತೆಗೆ ಚುನಾವಣಾ ಆಯೋಗ ಏನು ನಿರ್ದೇಶನ ಕೊಟ್ಟಿದೆ ಅದಕ್ಕೆ ವಿರುದ್ಧವಾಗಿ ನಡೀತಾ ಇದೆ ಅಂತಲೇ ಹೇಳ್ಬೋದಾಗಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಮೊದಲೇನೆ ಈ SIR ಪ್ರಕ್ರಿಯೆ ವಿಚಾರಕ್ಕೆ ರಾಜಕೀಯ ಜಟಾಪಟಿ ಜೋರಾಗ್ತಾ ಇದೆ. ಈ ಸಂದರ್ಭದಲ್ಲಿ ಈ ರೀತಿಯ ಗೊಂದಲಗಳಾಗ್ಬಿಟ್ರೆ ಹೆಂಗೆ ಅಂಥೇಳಿ